ಹಲೋ ಎವ್ರಿಬಡಿ, ದ ಯುನಿಕ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಷತಾ ಕದಂ. ನಿನ್ನೆ ನಡೆದಂತಹ FDA SDA ಎಕ್ಸಾಮಿನ ಕಮ್ಯುನಿಕೇಷನ್ ಸೆಕ್ಷನದ್ದು ಕಂಪ್ಯೂಟರ್ ಸೆಕ್ಷನಲ್ಲಿ ಏನು ಕ್ವೆಶನ್ಸ್ಗಳು ಬಂದಿದ್ದು ಅದರ ಆನ್ಸರ್ಸ್ಗಳನ್ನು ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ ಈ ಸೆಷನ್ನಲ್ಲಿ. ಫಸ್ಟ್ ಕ್ವೆಶನ್ 71, 71ನೇ ಕ್ವೆಶನಿಂದ ಅದು ಕಂಪ್ಯೂಟರ್ ಸೆಕ್ಷನ್ ಕ್ವೆಶನ್ ಆರಂಭವಾಗಿದೆ. 71 ಇದರಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅವೈಲೇಬಲ್ ಇನ್ MS ವರ್ಡ್ ಫಾಂಟ್ ಸ್ಪೇಸಿಂಗ್ ಅಂತಿದೆ. ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ ಫಾಂಟ್ ಸ್ಟೈಲಿಂಗ್ನಲ್ಲಿ ಲಭ್ಯವಿಲ್ಲ. ಅದರಲ್ಲಿ ಕಂಡೆನ್ಸ್ಡ್, ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ನಾರ್ಮಲ್ ಆ್ಯಂಡ್ ಲೂಸ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ B ಈಸ್ ದಿ ಆನ್ಸರ್, ಬಿಕಾಸ್ ಆಲ್ ದೀಸ್ ಆಪ್ಷನ್ಸ್ ಆರ್ ಅವೈಲೇಬಲ್ in font spacing option. Condensed is like a compressed thing, expanded is like a line spacing ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ಬರ್ತದೆ. ನಾರ್ಮಲ್ ಅಂತ ಹೇಳಿದ್ರೆ ನಾರ್ಮಲಿ ಒಂದು ಲೈನ್ ಸ್ಪೇಸ್ ಬಿಟ್ಟು ಇನ್ನೊಂದು ಲೈನ್ ಸ್ಪೇಸಿಗೆ ಹೇಗಿರ್ತದಲ್ಲ ದಟ್ ಇಸ್ ದಿ ನಾರ್ಮಲ್. ಓಕೆ, ಇವೆಲ್ಲ ಅವೈಲೇಬಲ್ ಇದ್ದಾವೆ. ದ ರೈಟ್ ಆನ್ಸರ್ ಈಸ್ ಲೂಸ್ಲಿ. 72nd question, shortcut key in MS Word to insert hyperlink. Hyperlink stands for linking from one document to another document. As you know, the shortcut key for this is Ctrl plus K. Ctrl plus K is the right answer. Next, 73rd question, which enables us to send the same letter to different person in MS Word. ಈಗ ಸೇಮ್ ಕಂಟೆಂಟ್ ಇರುವಂತಹ ಏನೋ ಒಂದು ಲೆಟರನ್ನು ಟೈಪ್ ಮಾಡಿರ್ತೀರಿ, ಅದನ್ನು ಮಲ್ಟಿಪಲ್ ಪರ್ಸನ್ಸಿಗೆ ಸೆಂಡ್ ಮಾಡಬೇಕಿತ್ತು ಅಂತ ಹೇಳಿದರೆ there is an option called mail merge. Mail merge is an option. It's like a mailing to multiple persons. The option is, the right answer is B. ಅದರಲ್ಲಿ ಮ್ಯಾಕ್ರೋಸ್ಗಳಿದ್ದಾವೆ, ಫಾರ್ಮ್ ಲೆಟರ್ಸ್ ಇದೆ, ಟೆಂಪ್ಲೇಟ್ಸ್ಗಳಿದೆ. ಮ್ಯಾಕ್ರೋಸ್ ಅಂತ ಹೇಳಿದರೆ ರೆಕಾರ್ಡಿಂಗ್, ಸಬ್ ಕಂಟೆಂಟ್ಸ್ ರೆಕಾರ್ಡ್ಸ್ ಮಾಡಿ ನೀವು ಅದನ್ನು ಮಲ್ಟಿಪಲ್ ಟೈಮ್ಸ್ ಎಕ್ಸಿಕ್ಯೂಷನ್ ಮಾಡ್ತೀರಿ. ದಟ್ ಇಸ್ ನಾಟ್ ದ ರೈಟ್ ಆನ್ಸರ್. ಫಾರ್ಮ್ ಲೆಟರ್ ಈಸ್ ಆಲ್ಸೋ ನಾಟ್ ದ ರೈಟ್ ಆನ್ಸರ್. ಟೆಂಪ್ಲೇಟ್ ಅಂತ ಹೇಳಿದರೆ ಇನ್ಬಿಲ್ಟ್ಗಳಿರ್ತವೆ. ದ ರೈಟ್ ಆನ್ಸರ್ ಇಸ್ ಬಿ, ಮೇಲ್ ಮರ್ಜ್. ನೆಕ್ಸ್ಟ್ ಕ್ವೆಶನ್ ಇಸ್ 74. ಇನ್ MS ವರ್ಡ್ ಕೀ F12 ಓಪನ್ಸ್. ಕೀ F12 ಇಟ್ ವಿಲ್ ಓಪನ್ ಆಲ್ವೇಸ್ ಅ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್. ಸೇವ್ ಅನ್ನೋ ಡೈಲಾಗ್ ಬಾಕ್ಸ್ ಅಂತೂ ಇರುವುದೇ ಇಲ್ಲ. ಓಪನ್ ಡೈಲಾಗ್ ಬಾಕ್ಸ್ ಇಸ್ ಅವೈಲೇಬಲ್, ಕ್ಲೋಸ್ ಡೈಲಾಗ್ ಬಾಕ್ಸ್ ಇಸ್ ಅವೈಲೇಬಲ್, ಬಟ್ ದ ಫಂಕ್ಷನಲ್ ಕೀ F12 ಈಸ್ ಮೆಂಟ್ ಫಾರ್ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್, ಅದು ಓಪನ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ 75th ಕ್ವೆಶನ್. ಅ ವೆಬ್ಸೈಟ್ ಅಡ್ರೆಸ್ ಈಸ್ ಅ ಯುನಿಕ್ ನೇಮ್ ದಟ್ ಐಡೆಂಟಿಫೈಸ್ ಅ ಸ್ಪೆಸಿಫಿಕ್ ಡ್ಯಾಶ್ ಆನ್ ದಿ ವೆಬ್ ಅಂತ ಹೇಳ್ಕೊಂಡಿದ್ದಾರೆ. ದ ಆಪ್ಷನ್ ಇಸ್ ಲಿಂಕ್, ವೆಬ್ ಬ್ರೌಸರ್, ವೆಬ್ ಪೇಜ್, ವೆಬ್ಸೈಟ್. ದ ರೈಟ್ ಆನ್ಸರ್ ಹಿಯರ್ ಈಸ್ ವೆಬ್ ಪೇಜ್. ಓಕೆ, ಕಲೆಕ್ಷನ್ ಆಫ್ ಪೇಜಸ್ಸಿಗೆ ನಾವು ವೆಬ್ಸೈಟ್ ಅಂತ ಹೇಳ್ತೀವಿ. ದ ಯುನಿಕ್ ವೆಬ್ಸೈಟ್ ಅಡ್ರೆಸ್ಸಿಗೆ URL ಅಂತ ಹೇಳ್ತೀವಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಎಲ್ಲ ವೆಬ್ ಪೇಜಸ್ಸಿಗೂ ಅದರದ್ದೇ ಆದಂತಹ ಒಂದು ಅಡ್ರೆಸ್ ಅಂತ ಇರ್ತದೆ. ಓಕೆ, ಅದಕ್ಕೆ ವೆಬ್ ಪೇಜ್, ಈಚ್ ಆ್ಯಂಡ್ ಎವ್ರಿ ವೆಬ್ ಪೇಜ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್. ನೆಕ್ಸ್ಟ್ ಕ್ವೆಶನ್ ಇಸ್ 76. ಇನ್ MS ವರ್ಡ್ Ctrl plus R ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು. Ctrl plus R ಅಂತ ಹೇಳಿದರೆ ಇದನ್ನು ನಾವು ಯೂಶ್ವಲಿ ಇದನ್ನು ನೀವು ಪ್ರೆಸ್ ಮಾಡಿದಾಗ ಪ್ಯಾರಾಗ್ರಾಫ್ ವಿಲ್ ಬಿಕಮ್ ರೈಟ್ ಅಲೈನ್ಡ್. ಆ್ಯಸ್ ಯು ನೋ, ದೇರ್ ಆರ್ ದಿ ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್ ಆ್ಯಂಡ್ ರೈಟ್ ಅಲೈನ್ಮೆಂಟ್. ಅದರಲ್ಲಿ ನೀವು Ctrl plus R ಅನ್ನೋ ಕೀನ ಪ್ರೆಸ್ ಮಾಡಿದಾಗ ವಾಟ್ ಎವರ್ ಪ್ಯಾರಾಗ್ರಾಫ್ ಯು ಹ್ಯಾವ್ ರಿಟನ್ ಆರ್ ಇಫ್ ಯು ವಾಂಟ್ ಟು ರೈಟ್, ಇಟ್ ವಿಲ್ ಬಿಕಮ್ ರೈಟ್ ಜಸ್ಟಿಫೈಡ್. ಅಂದರೆ ರೈಟ್ ಆನ್ಸರ್ ಈಸ್ ಎ, ರೈಟ್ ಅಲೈನ್ ದಿ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್. Next question is 77. USB stands for. USB ಅಂತ ಹೇಳಿದ್ರೆ ಅದರದ್ದು ಲಾಂಗ್ ಫಾರ್ಮ್ ಏನಂತ ಹೇಳಿದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, USB ಕೇಬಲ್ಸ್ಗಳು ಅಂತ ಕೇಳಿದ್ದೀರಿ ನೀವು. ಓಕೆ, ದಟ್ ಇಸ್ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಡಿವೈಸಸ್. ಈಗ ಎಕ್ಸ್ಟರ್ನಲ್ ಏನಾದರೂ ಒಂದು ಪಿನ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರೊಳಗಡೆ ಸ್ಟೋರೇಜ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಓಕೆ, ಯೂನಿವರ್ಸಲ್ ಸಿಕ್ವೆನ್ಷಿಯಲ್ ಬಿಟ್ ಇಸ್ ರಾಂಗ್, ಯೂನಿವರ್ಸಲ್ ಸೀರಿಯಲ್ ಬೈಟ್ ಇಸ್ ರಾಂಗ್, uniform serial bus is wrong. The right answer is B option, universal serial bus. Next question is
In an email system, BCC stands for, whenever you want to send an email, ಈಗ ಮಲ್ಟಿಪಲ್ ಪರ್ಸನ್ಸಿಗೆ ಕಳಿಸ್ತಾ ಇರ್ತೀರಿ, ಅದ್ರದ್ದೊಂದು ಬ್ಯಾಕಪ್ ನನ್ನ ಹತ್ರ ಇರಬೇಕು, ಯಾರ್ಯಾರಿಗೆ ಮೇಲ್ ಹೋಗಿದೆ ಅಂತ ಹೇಳಿ ಇರ್ಬೇಕಂತ ಹೇಳಿದ್ರೆ ಯು ವಿಲ್ ಸೆಲೆಕ್ಟ್ ದೇರ್ ಆರ್ ದಿ 2 ಆಪ್ಷನ್ಸ್, ಕಾರ್ಬನ್ ಕಾಪಿ ಆ್ಯಂಡ್ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳಿ. ಓಕೆ, ಕಾರ್ಬನ್ ಕಾಪಿ ನೀವು ಇಟ್ಕೋಬೇಕಂತ ಹೇಳಿದ್ರೆ ಎಲ್ಲಿ ಯಾರ್ಯಾರಿಗೆ ಏನೇನು ಕಳಿಸಿದ್ದೀರಿ ಅಂತ ಹೇಳಿ ಇಟ್ಕೋಬೇಕಂತ ಹೇಳಿದ್ರೆ ದೇರ್ ಇಸ್ ಅ ಆಪ್ಷನ್ ಕಾಲ್ಡ್ CC, ಕಾರ್ಬನ್ ಕಾಪಿ. ಇಫ್ ಯು ಡೋಂಟ್ ವಾಂಟ್ ದಟ್ ಕಾಪಿ, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳಿ ಆಪ್ಷನ್ ಇರ್ತದೆ. ದ ರೈಟ್ ಆನ್ಸರ್ ಇಸ್ ಬ್ಲೈಂಡ್ ಕಾರ್ಬನ್ ಕಾಪಿ, ಆಪ್ಷನ್ ಡಿ. Next question is, which of the following domains is used by Profit Business? As you know, in URL itself, it ends with some dot ಆದ ತಕ್ಷಣ ಲಾಸ್ಟಿಗೆ ORG, educational ಈ ಟೈಪ್ ಬಂದಿರ್ತದೆ. .edu stands for educational website, .org stands for organizational website, .net stands for networking. Okay, next ಕಮರ್ಷಿಯಲ್ ಅಂತ ಹೇಳಿದ್ರೆ ಅದರಿಂದ ಏನೋ ಒಂದು ಪ್ರಾಫಿಟ್ ಆಗಬೇಕು, ಆ ವೆಬ್ಸೈಟ್ಗಳು ಇಟ್ ಆಲ್ವೇಸ್ ಎಂಡ್ಸ್ ವಿತ್ .com ಆ್ಯಂಡ್ ಇಟ್ ಈಸ್ ಓಪನ್ ಟು ಈಚ್ ಆ್ಯಂಡ್ ಎವ್ರಿ ಒನ್, ದಟ್ ಇಸ್ ಕಾಲ್ಡ್ ಆಸ್ ಅ .com, ಕಮರ್ಷಿಯಲ್ ವೆಬ್ಸೈಟ್ಸ್ ಅಂತ ಹೇಳ್ತೀವಿ. ದ ರೈಟ್ ಆನ್ಸರ್ ಇಸ್ .com, ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಸರ್ಚ್ ಇಂಜಿನ್? ಸರ್ಚ್ ಇಂಜಿನ್ ಅಂತ ಹೇಳಿದ್ರೆ ಈಗ ನೀವು ವೆಬ್ ಬ್ರೌಸರ್, ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಇರ್ಬೋದು, ಗೂಗಲ್ ಕ್ರೋಮ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಇವೆಲ್ಲ ವೆಬ್ ಬ್ರೌಸರ್ಸ್ಗಳು. ಅದನ್ನು ಓಪನ್ ಮಾಡಿದಾಗ ನೀವು ಏನೋ ಒಂದು ಸರ್ಚ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಒಂದು ಕೀವರ್ಡನ್ನು ಹಾಕ್ತೀರಿ. ಇಫ್ ಐ ವಾಂಟ್ ಟು ಸರ್ಚ್ ಆ್ಯಸ್ ಅ ಕ್ರಿಕೆಟ್, ಅದ್ರ ಬಗ್ಗೆ ಸರ್ಚ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಇದರಲ್ಲಿ ಹಾಕ್ತೀರಿ, ಗೂಗಲ್ ಅನ್ನೋ ಇದರೊಳಗಡೆ ಹಾಕ್ತೀರಿ. ಗೂಗಲ್ ಈಸ್ ಅ ಸರ್ಚ್ ಇಂಜಿನ್. ಇಂಟರ್ನೆಟ್ ಎಕ್ಸ್ಪ್ಲೋರರ್, ಫೈರ್ಫಾಕ್ಸ್ ಇವೆಲ್ಲ ವೆಬ್ ಬ್ರೌಸರ್ಗಳು. ಓಕೆ, ಇಲ್ಲಿ ಕ್ವೆಶನಲ್ಲಿ ನಿಮಗೆ ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ. ಗೂಗಲ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಸರ್ಚ್ ಇಂಜಿನ್. ದ ರೈಟ್ ಆನ್ಸರ್ ಇಸ್ ಗೂಗಲ್. ನೆಕ್ಸ್ಟ್ ಕ್ವೆಶನ್ ಇಸ್ 81. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಪವರ್ ಪಾಯಿಂಟ್ ಟ್ರಾನ್ಸಿಷನ್ ಎಫೆಕ್ಟ್? ಆಸ್ ಯು ನೋ, ಪವರ್ ಪಾಯಿಂಟ್ ಈಸ್ ಮೇಡ್ ಫಾರ್ ಅನಿಮೇಷನ್ಸ್ ಆ್ಯಂಡ್ ಆಲ್. ಇಟ್ ಈಸ್ ದಿ ಮೈಕ್ರೋಸಾಫ್ಟ್ ವರ್ಡ್ ಒಂದು ಇದನ್ನ ಪ್ಯಾಕೇಜಲ್ಲಿ ಬರ್ತದೆ ನಿಮ್ಗೆ. ಫೇಡ್, ಟ್ರಾನ್ಸಿಷನ್ ಇಫೆಕ್ಟಲ್ಲಿ ಒಂದು ವರ್ಡ್ಸ್ಗಳನ್ನು ಹಾಕಿರ್ತೀರಿ, ಅದು ಫೇಡ್ ಆಗೋದು ಅಥವಾ ಪುಷ್ ಆಗೋದು ಅಥವಾ ವೈಪ್ ಆಗೋದು ಇವೆಲ್ಲ ನೋಡಿರ್ಬೋದು ನೀವು. ಆದರೆ ಶೇಕ್ ಆಪ್ಷನ್ ಇಸ್ ನಾಟ್ ಇನ್ಬಿಲ್ಟ್. ಓಕೆ, ಶೇಕ್ ಅನ್ನೋ ಆಪ್ಷನ್ ಇನ್ಬಿಲ್ಟ್ ಆಗಿ ನಮಗೆ ಸಿಗೋದಿಲ್ಲ. ದ ರೈಟ್ ಆನ್ಸರ್ ಇಸ್ ಶೇಕ್. ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಪವರ್ ಪಾಯಿಂಟ್ ಸ್ಲೈಡ್ ಸೈಜ್? ಸೈಜ್ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಅಂತ ಹೇಳಿ ತೊಗೊಂಡಾಗ ನೀವು ಇದಕ್ಕೊಂದು ಪರ್ಟಿಕ್ಯುಲರ್ಲಿ ರೆಸಲ್ಯೂಷನ್ ಅಂತ ಇರ್ತದೆ. ಓಕೆ, ಆ ರೆಸಲ್ಯೂಷನನ್ನು ಹೇಗೆ ಸೆಟ್ ಮಾಡ್ತೀರಿ? ದೇರ್ ಇಸ್ ಅ ಸ್ಟ್ಯಾಂಡರ್ಡೈಸ್ಡ್ ಸ್ಟ್ಯಾಂಡರ್ಡ್ 4:3. ಓಕೆ, ಲೆಂತ್ ಇಂಟು ವಿಡ್ತ್ ಹೇಗಿರಬೇಕು? 4:3 ಈಸ್ ಆಲ್ರೆಡಿ ದೇರ್. ವೈಡ್ ಸ್ಕ್ರೀನ್ 16:9 ಇರ್ತದೆ. ಓಕೆ, ನೆಕ್ಸ್ಟ್ 9:, ಇದರದ್ದೇ ಉಲ್ಟಾನೂ ಇರ್ಬೋದು, 9:16. ನೀವೀಗ ಹೇಗೆ ಮೊಬೈಲಲ್ಲಿ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಹೇಳಿ ತೊಗೋತೀರಿ. Okay, that screen resolution is already there. The square ಅನ್ನೋ ಆಪ್ಷನ್ಗಳು ಇರೋದಿಲ್ಲ. Square 1:1, it is not available in built. That is the right answer for this question. This is not available in PowerPoint slide size. Next question is, what is the maximum size of the document allowed as an attachment in the Gmail? ಈಗ ನಾವು ಯಾವುದೋ ಒಂದು ಫೈಲನ್ನು ಒಬ್ಬರಿಂದ ಒಬ್ಬರಿಗೆ ಕಳಿಸ್ಬೇಕಂತ ಹೇಳಿದ್ರೆ ನಾವು ಮೇಲನ್ನು ಯೂಸ್ ಮಾಡ್ತೀವಿ, ಇಮೇಲ್ ಸಿಸ್ಟಮ್. ಓಕೆ, ಆ ಇಮೇಲ್ ಸಿಸ್ಟಮಲ್ಲಿ ದ ಮ್ಯಾಕ್ಸಿಮಮ್ ಆಗಿ ನಾವು 25 ಮೆಗಾಬೈಟ್ಸ್ ಅಷ್ಟು ಫೈಲ್ ಸೈಜ್ ಅಷ್ಟು ಕಳಿಸ್ಬೋದು. ಅದಕ್ಕಿಂತ ಹೆಚ್ಚಿಗೆ ಸೈಜ್ ಇದ್ದರೂ ನಾವು ಕಳಿಸ್ಬೋದು, ಬಟ್ ಡಿಫಾಲ್ಟ್ 25 MB ಈಸ್ ದಿ ರೈಟ್ ಆನ್ಸರ್. ವೆನ್ ಎವರ್ ಇಟ್ ಎಕ್ಸೀಡ್ಸ್ ದಟ್ ಸೈಜ್, ವಿ ನೀಡ್ ಟು ಕಾಂಪ್ರೆಸ್ ದಟ್ ಪರ್ಟಿಕ್ಯುಲರ್ ಫೈಲ್. ಓಕೆ, that's why the right answer is 25 MB. ಅದಕ್ಕಿಂತ ಜಾಸ್ತಿ ಇರೋ ಸೈಜನ್ನು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ಇಸ್ 84th ಕ್ವೆಶನ್. ವಾಟ್ ಆರ್ ದಿ 3 ಆಪ್ಷನ್ಸ್ ಅವೈಲೇಬಲ್ ಇನ್ ದಿ ಇನ್ಸರ್ಟ್ ಆ್ಯಂಡ್ ಪಿಕ್ಚರ್ ಮೆನು ಇನ್ ಪವರ್ ಪಾಯಿಂಟ್? ಇನ್ಸರ್ಟ್ ಟ್ಯಾಬಲ್ಲಿ ಪಿಕ್ಚರ್ ಮೆನುದಲ್ಲಿ ನಮ್ಗೆ ಏನೇನು ಅವೈಲೇಬಲ್ ಇರ್ತದೆ? ಓಕೆ, ಯೂಶ್ವಲಿ ಪಿಕ್ಚರ್ಸ್ ಇದರಲ್ಲಿ ನಮಗೆ ಫ್ರಾಮ್ ಫೈಲ್ಸ್, ಪಿಕ್ಚರ್ಸ್ ಅಂತೇಳಿ ಡೈರೆಕ್ಟ್ ಆಪ್ಷನ್ ನಮಗೆ ಸಿಗೋದಿಲ್ಲ. ಓಕೆ, ಫ್ರಾಮ್ ಫೈಲ್ಸ್ ಅನ್ನೋ ಆಪ್ಷನ್ ನಮಗೆ ಸಿಗ್ತದೆ. ಫ್ರಾಮ್ ಫೈಲ್ಸ್ ಥ್ರೂ ನಮ್ಗೆ ಯಾವುದು ಬೇಕಲ್ಲ ಆ ಪಿಕ್ಚರನ್ನು ನಾವು ಆ ಫೈಲಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಫ್ರಾಮ್ ಫೈಲ್ ಈಸ್ ಅವೈಲೇಬಲ್,
Then clip arts are available, which is like an animated kind of a things. Clip arts is available. Then auto shape, circle, triangle, ಇವೆಲ್ಲ ಬೇಸಿಕ್ ಸೈಜ್ಗಳು ಸಹಿತ ನಾವು ಇನ್ಸರ್ಷನ್ ಮಾಡ್ಕೋಬೋದು. ದ ರೈಟ್ ಆನ್ಸರ್ ಇಸ್ ಎ. ಕ್ಲಿಪ್ ಆರ್ಟ್ ಇಸ್ ಅವೈಲೇಬಲ್, ಫ್ರಾಮ್ ಫೈಲ್ಸ್, ದೆನ್ ಆಟೋ ಶೇಪ್ಸ್. ಇವು ಮೂರು ನಮಗೆ ಇದರಲ್ಲಿ ಇನ್ಸರ್ಟ್ ಮೆನುದಲ್ಲಿ, ಪಿಕ್ಚರ್ ಮೆನುದಲ್ಲಿ ನಮಗೆ ಸಿಗ್ತವೆ. ದ ರೈಟ್ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶನ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಲೈಡ್ ಡಿಸೈನ್ ಆ್ಯಂಡ್ ಆಟೋ ಕಂಟೆಂಟ್ ವಿಜಾರ್ಡ್ ಇನ್ ಪವರ್ ಪಾಯಿಂಟ್. ಈಗ ದ ಡಿಫರೆನ್ಸ್ ಬಿಟ್ವೀನ್ ಆಟೋ ಕಂಟೆಂಟ್ ವಿಜಾರ್ಡ್ is something called it is based on the topics you need to select. ಈಗ ಫಾರ್ ಎಕ್ಸಾಂಪಲ್ ನಾನು ಬಿಸ್ನೆಸ್ ರಿಲೇಟೆಡ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಡಾಟಾ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ there is the option called auto content wizard, which is already the sample contents are already available. ಓಕೆ, ಈಗ ಏನೋ ಒಂದು ರಿಪೋರ್ಟಲ್ಲಿ ಫಸ್ಟ್ ನಾನು ಇಂಟ್ರೊಡಕ್ಟರಿ ಪಾರ್ಟನ್ನೇ ಹಾಕಬೇಕು, ನೆಕ್ಸ್ಟ್ ಇದನ್ನು ಹಾಕಬೇಕು. ಇಟ್ ಈಸ್ ಲೈಕ್ ಅ ಸಜೆಷನ್ ವಿಚ್ ಇಸ್ ಗಿವಿಂಗ್ ಯು. ಆದರೆ ಸ್ಲೈಡ್ ಡಿಸೈನಲ್ಲಿ ನೀವು ಓನಾಗಿ ಓಕೆ ಫಸ್ಟ್ ಸ್ಲೈಡ್ ನನಗೆ ಹೀಗೆ ಇರಬೇಕು, ಸೆಕೆಂಡ್ ಸ್ಲೈಡ್ ನನಗೆ ಹೀಗೆ ಇರಬೇಕು ಅಂತ ಹೇಳಿ ಯು ಓನ್ಲಿ ವಿಲ್ ಡಿಸೈಡ್ ದಟ್ ಪರ್ಟಿಕ್ಯುಲರ್ ಕಂಟೆಂಟ್. ಓಕೆ, ದಟ್ಸ್ ವೈ ದ ಸ್ಲೈಡ್ side design does not provide a sample content, but content wizard provides a sample content too. ಸ್ಯಾಂಪಲ್ ಕಂಟೆಂಟನ್ನು ನಿಮಗೆ ಕಂಟೆಂಟ್ ವಿಜಾರ್ಡಲ್ಲಿ, ಆಟೋ ಕಂಟೆಂಟ್ ವಿಜಾರ್ಡಲ್ಲಿ ಪ್ರೊವೈಡ್ ಮಾಡ್ತದೆ, ಆದರೆ ಸ್ಲೈಡ್ ಡಿಸೈನಲ್ಲಿ ನಮಗೆ ಪ್ರೊವೈಡ್ ಮಾಡೋದಿಲ್ಲ. ಅದಕ್ಕೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸ್ಲೈಡ್ ಡಿಸೈನ್ ಡಸ್ ನಾಟ್ ಪ್ರೊವೈಡ್ ಅ ಸ್ಯಾಂಪಲ್ ಕಂಟೆಂಟ್, ಬಟ್ ಆಟೋ ಕಂಟೆಂಟ್ ವಿಜಾರ್ಡ್ ಪ್ರೊವೈಡ್ಸ್ ಅ ಸ್ಯಾಂಪಲ್ ಕಂಟೆಂಟ್ ಟು. ನೆಕ್ಸ್ಟ್ ಕ್ವೆಶನ್ ಇಸ್ which of the following is not a part of slide design in PowerPoint? ಓಕೆ, ಈಗ ಸ್ಲೈಡ್ ಡಿಸೈನ್ ಮಾಡಬೇಕಾದ್ರೆ ನಾವೀಗ ಸೈಜ್ ಅಂತ ಹೇಳಿ ತೊಗೋತೀವಿ, ಲೇಔಟ್ ಅಂತ ಹೇಳಿ ತೊಗೋತೀವಿ, ಕಲರ್ ಸ್ಕೀಮ್ ವಿ ವಿಲ್ ಡಿಸೈಡ್, ಆ್ಯಂಡ್ ದೆನ್ ಟೆಂಪ್ಲೇಟ್ಸ್ ವಿ ವಿಲ್ ಡಿಸೈಡ್. ಟೆಂಪ್ಲೇಟ್ಸ್ ಅಂತ ಹೇಳಿದ್ರೆ ಆಟೋಮೆಟಿಕಲಿ ದ ಕಲರ್ಸ್ ಆ್ಯಂಡ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫಾಂಟ್ ಸೈಜ್ ಆ್ಯಂಡ್ ಸ್ಟೈಲ್ಸ್ ಆರ್ ಆಟೋಮೆಟಿಕಲಿ ಇನ್ಸರ್ಟೆಡ್ ದೇರ್. ಕಲರ್ ಸ್ಕೀಮ್ಸ್ಗಳನ್ನು ನೀವು ಇನ್ಸರ್ಷನ್ ಮಾಡ್ತೀರಿ. ಸ್ಲೈಡ್ ಲೇಔಟ್, ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದಿ ಸ್ಲೈಡ್ ಅಂತ ಹೇಳಿದರೆ ಕಂಟೆಂಟ್, ಟೈಟಲ್ ಆ್ಯಂಡ್ ಕಂಟೆಂಟ್ ವಿಲ್ ಬಿ ದೇರ್. ದಿಸ್ ಇಸ್ ಅ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳ್ತೀವಿ. ಇಫ್ ಯು ವಾಂಟ್ ಟು ಡೂ ಅ ಕಂಪ್ಯಾರಿಸನ್, ಈಗ ಒಂದು ಸ್ಲೈಡಲ್ಲಿ ಈ ಕಡೆ ಏನು ಕಂಟೆಂಟ್ ಬರಬೇಕು, ಈ ಕಡೆ ಏನು ಕಂಟೆಂಟ್ ಬರೆದಿತ್ತು, ದಿಸ್ ಕೈಂಡ್ ಆಫ್ ಆಲ್ರೆಡಿ ಲೇಔಟ್ಸ್ ಆರ್ ಆಲ್ರೆಡಿ ಅವೈಲೇಬಲ್. ಅದನ್ನು ನೀವು ತೊಗೋತೀರಿ, ಅದನ್ನು ಯೂಸ್ ಮಾಡ್ಕೋತೀರಿ. ಇವೆಲ್ಲ ನಿಮ್ಗೆ ಸ್ಲೈಡ್ ಡಿಸೈನಲ್ಲಿ ಬರ್ತದೆ. ಬಟ್ ಅನಿಮೇಷನ್ ಸ್ಕೀಮ್ ಈಸ್ ವಿಚ್ ಇಸ್ ಆಫ್ಟರ್ ದ ಡಿಸೈನಿಂಗ್ ಪಾರ್ಟ್ ಯು ವಿಲ್ ಟೇಕ್ ಪ್ಲೇಸ್. ಅಂತ ಹೇಳಿದ್ರೆ ಈಗ ನಂಗೆ ಪರ್ಟಿಕ್ಯುಲರ್ಲಿ ಈ ಟೈಟಲ್ ಅನ್ನೋದು ಮೇಲಿಂದ ಬರಬೇಕು, ಕೆಳಗಡೆಯಿಂದ ಬರಬೇಕು, ಅಥವಾ ಇಟ್ ಶುಡ್ ಬಿ ಫೇಡೆಡ್. ಓಕೆ, ಅವನ್ನೆಲ್ಲ ನೀವು ಆಫ್ಟರ್ವರ್ಡ್ಸ್ ಯು ವಿಲ್ ಡಿಸೈಡ್ ವೆನ್ ಯುವರ್ ಡಿಸೈನ್ ಈಸ್ ಡನ್. ಡಿಸೈನ್ ಆದ ತಕ್ಷಣ ಏನು ಮಾಡ್ತಿಲ್ಲ, ದಟ್ ಇಸ್ ದಿ ಅನಿಮೇಷನ್ ಸ್ಕೀಮ್ಸ್. ಓಕೆ, ಅದಕ್ಕೆ ದ ರೈಟ್ ಆನ್ಸರ್ ಇಸ್ ಅನಿಮೇಷನ್ ಸ್ಕೀಮ್. ಸ್ಲೈಡ್ ಡಿಸೈನಲ್ಲಿ ಡಿಸೈನ್ ಟೆಂಪ್ಲೇಟ್ಸ್, ಕಲರ್ ಸ್ಕೀಮ್ಸ್ ಆ್ಯಂಡ್ ಸ್ಲೈಡ್ ಲೇಔಟ್ ವಿಚ್ ಇಸ್ ಆಲ್ರೆಡಿ ಅವೈಲೇಬಲ್. ನೆಕ್ಸ್ಟ್ ಕ್ವೆಶನ್ ಇಸ್ 87. What happens if you select first and second slide and then click on a new slide button on toolbar in PowerPoint ಅಂತ ಹೇಳಿ? ಹೌದಾ, ಈಗ ಆಲ್ರೆಡಿ ನೀವು ಇದರಲ್ಲಿ ಫಸ್ಟ್ ಸ್ಲೈಡ್ ದೆನ್ ಸೆಕೆಂಡ್ ಸ್ಲೈಡ್ ಆಲ್ರೆಡಿ ಇನ್ಸರ್ಟೆಡ್ ಇದ್ದಾವೆ. ಓಕೆ, when you click on the next slide, obviously it should be the third slide. ಹೌದಾ, a new slide is inserted as a third slide in a presentation. ಆಲ್ರೆಡಿ ನೀವು ಸೆಲೆಕ್ಟ್ ಮಾಡಿಬಿಟ್ಟಿರ್ತೀರಿ ದ ಪರ್ಟಿಕ್ಯುಲರ್ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಲೇಔಟ್, ಇಟ್ ವಿಲ್ ಇನ್ಸರ್ಟ್ ದಿ ಥರ್ಡ್ ಸ್ಲೈಡ್ ಇನ್ ದಟ್ ಸೇಮ್ ಫೈಲ್. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ 88. The negative numbers are represented in computers by. ನೆಗೆಟಿವ್ ನಂಬರ್ಸ್ ಅಂತ ಹೇಳಿದ್ರೆ as you know that the negative numbers usually in this one, if you not insert any size, default it is positive. ಹೌದಾ, ಈಗ ಇದ್ರ ಮುಂದೆ ನಾ ಏನಾದರೂ ಮೈನಸ್ ಸೈನ್ ಅಂತೇಳಿ ಹಾಕಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ನೆಗೆಟಿವ್ ಅಂತ ಹೇಳಿ. ಸೈನ್ ಡಿಪೆಂಡ್ಸ್. ಹೌದಾ, ಸೈನನ್ನು ಯಾವಾಗ ನೀವು ಇನ್ಸರ್ಟ್ ಮಾಡ್ತೀರಿ ದ ನಂಬರ್ ರಿಮೈನ್ಸ್ ದ ಸೇಮ್ ಬಟ್ ಇಟ್ ಈಸ್ ಇನ್ ದ ನೆಗೆಟಿವ್ ಪಾರ್ಟ್. ದಟ್ಸ್ ವೈ ದ ಆನ್ಸರ್ ಈಸ್ ಎ, ಸೈನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಸೈನ್ ಮೇಲೆ ಡಿಪೆಂಡ್ ಅದ. ದ ನೆಗೆಟಿವ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಕಂಪ್ಯೂಟರ್ಸ್ ಬೈ ಸೈನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್ ಕ್ವೆಶನ್ ಇಸ್ 89.
the microprocessors were introduced in which generation of computer system? As you know, there are 5 generations, first, second, third, fourth and fifth generation. Microprocessor ಅಂತ ಹೇಳಿದ್ರೆ ಒಂದು ಡಯೋಡ್ಸ್ ಆ್ಯಂಡ್ ಟ್ರಾನ್ಸಿಸ್ಟರ್ಸ್ ಎಲ್ಲನೂ ಅಕ್ಯುಮುಲೇಟ್ ಮಾಡಿ ನಾವು ಒಂದು ಸಿಂಗಲ್ ಸರ್ಕಿಟ್ ಚಿಪ್ಪಲ್ಲಿ ತೊಗೊಂಡು ಬರೋದೇ ಮೈಕ್ರೋಪ್ರೊಸೆಸರ್. That is introduced in the third generation of the computer system. That's why the right answer is A, third generation. Next question is 19. The program counter in computer is a special purpose register that contains. Usually ನಮ್ಮದು ಈಗ ರ್ಯಾಮ್ ಅಂತದ ಅಂತ ಹೇಳಿದ್ರೆ ಓಕೆ, ಈಗ ಕೌಂಟರ್ ಅಂಥೇಳಿ ಇಮ್ಯಾಜಿನ್ ಮಾಡ್ಕೋರಿ. ಕೌಂಟರ್ ಒಳಗಡೆ ಒನ್ ಪ್ರೊಸೆಸ್ ಅಟ್ ಅ ಟೈಮ್ ಓನ್ಲಿ ಕ್ಯಾನ್ ಬಿ ಏಬಲ್ ಟು ರನ್. ಹೌದಾ? ಈಗ ಪ್ರೋಗ್ರಾಮ್ ಕೌಂಟರ್ ಅನ್ನೋ ರಿಜಿಸ್ಟರ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈಗ ಕರೆಂಟ್ಲಿ ಯಾವ ಪ್ರೊಸೆಸ್, ಈಗ ಮೋರ್ ದೆನ್ ಒನ್ ಪ್ರೊಸೆಸ್ ಆರ್ ಎಕ್ಸಿಕ್ಯೂಟಿಂಗ್ ಅಟ್ ಅ ಟೈಮ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ಹೌದಾ? ಈಗ ಅದರಲ್ಲಿ ಯಾವ ಪರ್ಟಿಕ್ಯುಲರ್ಲಿ ಈಗ ಕರೆಂಟ್ಲಿ ಯಾವ ಪ್ರೊಸೆಸ್ ರನ್ ಆಗ್ತಾ ಇದೆ ಅನ್ನೋದು ಒಂದು ಅಕೌಂಟ್ ಇಟ್ಕೊಳ್ಳಿಕ್ಕೆ ನಮಗೆ ಪ್ರೋಗ್ರಾಮ್ ಕೌಂಟರ್ ಈಸ್ ದಿ ರಿಜಿಸ್ಟರ್ ಯೂಸ್ಡ್. That's why the address of the instruction being executed, ಈಗ ಕರೆಂಟ್ಲಿ ಈ ಪರ್ಟಿಕ್ಯುಲರ್ ರ್ಯಾಮ್ ಯಾವ ಪ್ರೊಸೆಸನ್ನು ಎಕ್ಸಿಕ್ಯೂಷನ್ ಮಾಡ್ತಾ ಇದೆ ಅನ್ನೋದ್ರದ್ದು ಅಡ್ರೆಸ್ಸನ್ನು ಯಾವ್ದು ಹೋಲ್ಡ್ ಮಾಡಿರ್ತದೆ, ಪ್ರೋಗ್ರಾಮ್ ಕೌಂಟರ್ ಅನ್ನೋ ರಿಜಿಸ್ಟರ್. ದಟ್ಸ್ ವೈ ದಿ ರೈಟ್ ಆನ್ಸರ್ ಇಸ್ address of the instruction being executed. That is the right answer. That is option B. Next question is 91. The number of bits a computer can process at once is called. Usually the memory is measured in terms of a bits and bytes. ಹೌದಾ? ಈಗ ಬಿಟ್ಸ್ ಅಂತ ಹೇಳಿದರೆ 0 or 1 ಇರ್ಬೋದು, ಕರೆಕ್ಟ್. ದೆನ್ 8 ಬಿಟ್ಸ್ ಅಂತ ಹೇಳಿದರೆ 1 ಬೈಟ್ ಅಂತೇಳಿ ಹೇಳ್ತೀವಿ. ಹೌದಾ? ಈಗ ಪರ್ಟಿಕ್ಯುಲರ್ಲಿ ಅಟ್ ಅ ಟೈಮ್ ಇಟ್ ಮೇ ಬಿ 8 ಬಿಟ್ಸ್ ಆರ್ 16 ಬಿಟ್ಸ್ ಅಟ್ ಅ ಟೈಮ್ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಇನ್ಸ್ಟ್ರಕ್ಷನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್ ವರ್ಡ್ ಸೈಜ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪ್ಯೂಟರ್ ಸಿಸ್ಟಮ್. ಅದಕ್ಕೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವರ್ಡ್. ನೆಕ್ಸ್ಟ್ ಕ್ವೆಶನ್ ಇಸ್ 92. A logic gate that provides high output for the same inputs. ಈಗ ಲಾಜಿಕ್ ಗೇಟ್ಸ್ ಅಲ್ಲಿ the basic logic gates are and, or, not ಅಂತೇಳಿ ಹೇಳ್ತೀವಿ. ಓಕೆ, ಯೂಶುವಲಿ ಆ್ಯಂಡ್ ಗೇಟಲ್ಲಿ ಎರಡು ಪಾಸಿಟಿವ್ 1 1 ಇದ್ರಷ್ಟೇ ಅದರದ್ದು ಔಟ್ಪುಟ್ ಏನು ಬರ್ತದೆ, 1 ಬರ್ತದೆ. ಆರ್ ಗೇಟಲ್ಲಿ ಯಾವುದಾದ್ರೂ ಔಟ್ಪುಟ್ ಇನ್ಪುಟ್ 1 ಇದ್ದರೆ ಸಾಕು, ಎರಡರಲ್ಲಿ 1. ಅದಕ್ಕೆ ನಾವು ಆರ್ ಅಂತೇಳಿ 1 or 0 ಇದರಲ್ಲಿ ಯಾವುದಾದ್ರೂ ಒಂದು 0 ಇದ್ರೂ ಔಟ್ಪುಟ್ ವಿಲ್ ಬಿಕಮ್ 1 ಇಟ್ ಸೆಲ್ಫ್. ಓಕೆ, ಈಗ ಆರ್ ಗೇಟದ್ದನ್ನೇ ಎಕ್ಸಾಂಪಲ್ ತಗೋಣ. ಎ ಬಿ ಆ್ಯಂಡ್ ದೆನ್ ದ ಔಟ್ಪುಟ್ ಸಿ ಅಂತ ಹೇಳಿ ತೊಗೊಂಡ್ವಿ ಅಂತ ಹೇಳಿದ್ರೆ 0 0 1 0 0 1 1 1 ಇದ್ರದ್ದು ಆರ್ ನೀವು ಇದನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಹಿಯರ್ ಇಟ್ ಇಸ್ 0 ಇಸ್ ದೇರ್, ಯಾವುದಾದ್ರೂ 1 1 ಇದ್ದರೆ ಸಾಕು, ನಮಗೆಲ್ಲ ಔಟ್ಪುಟ್ಸ್ಗಳು 1 ಬರ್ತದೆ. ಹೌದಾ? ಈಗ ಇದನ್ನು ನಾನು ನೆಗೆಟ್ ಮಾಡಿದೆ ಅಂತ ಹೇಳಿದ್ರೆ ಬೋತ್ ಇನ್ಪುಟ್ಸ್ ಶುಡ್ ಬಿ ವಾಟ್, ಈಗ ಸಿ ಬಾರ್ ಆರ್ ಸಿ ಬಾರ್ ಅಂತ ಹೇಳಿ ಬರ್ದೆ ಅಂತ ಹೇಳಿದ್ರೆ the negation of this one will become 1 0 0 0 ಅಂತ ಹೇಳಿದ್ರೆ ಇನ್ಪುಟ್ಸ್ಗಳು ಸೇಮ್ ಇರಬೇಕು, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ವಾಟ್ ಹೈ ಔಟ್ಪುಟ್. ಇಲ್ಲಿ ಇನ್ಪುಟ್ಸ್ಗಳೇನಿದ್ದಾವೆ 0 0 ಇದ್ದಾವೆ, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ವಾಟ್ ಹೈ ಔಟ್ಪುಟ್ ಅಂತ ಹೇಳಿದ್ರೆ 1 ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಆರದ್ದು ನೆಗೇಷನ್ ಅದನ್ನು ನೀವು ಎಕ್ಸ್ ಆರ್ ಅಂತ ಹೇಳ್ತೀರಿ. ಆರದ್ದು ನೆಗೇಷನ್ನಿಗೆ ಎಕ್ಸ್ ಆರ್ ಅಂತ ಹೇಳ್ತೀರಿ. If the input are very minimum, still we are getting very high output. ಅದಕ್ಕೆ ಏನು ಆನ್ಸರ್ ಅಂತ ಹೇಳಿದ್ರೆ XOR is the right answer, option C. Next question is resolution of laser printer is specified in terms of resolution. Okay, digits. ಈಗ resolution ಅಂತ ಹೇಳಿದ್ರೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ how clarity it is. ಓಕೆ, ಈಗ ಅದರದ್ದು ಸ್ಪೀಡ್ ಮೆಜರ್ಮೆಂಟಲ್ಲಿ ಯೂಶ್ವಲಿ ನಾವೇನಂತ ಹೇಳ್ತೀವಿ,
character per minute, lines per minute, pages per minute. These are all the speed of the laser printer. Okay, this is not the resolution. Resolution specify ಮಾಡೋದು ನಾವು digits. ಓಕೆ, ಈಗ ಪರ್ಟಿಕ್ಯುಲರ್ಲಿ ಆ ಪಿಕ್ಸೆಲಲ್ಲಿ ಎಷ್ಟು ಕ್ಲಾರಿಟಿ ನಂಗೆ ಸಿಗ್ತಾ ಇದೆ, ದಟ್ಸ್ ವೈ ದಿ ರೈಟ್ ಆನ್ಸರ್ ಇಸ್ ಬಿ, DPI ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ 94th ಕ್ವೆಶನ್. ಇನ್ ದಿ ಫಾರ್ಮುಲಾ ವಿಚ್ ಸಿಂಬಾಲ್ ಸ್ಪೆಸಿಫೈಸ್ ದಿ ಫಿಕ್ಸ್ಡ್ ಕಾಲಮ್ಸ್ ಆರ್ ರೋಸ್. ಈಗ ನನಗೆ ಅದು ಕಾಲಮ್ ಮತ್ತು ರೋನ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಈಸ್ ಹ್ಯಾವಿಂಗ್ ಇಟ್ಸ್ ಯುನಿಕ್ ಅಡ್ರೆಸ್ ಅಂತ ಹೇಳ್ತೀವಿ. ಓಕೆ, ಸೆಲ್ ಅಂತ ಹೇಳಿದ್ರೆ ಎಕ್ಸೆಲಲ್ಲಿ ಯೂಶ್ವಲಿ ದ ಸ್ಮಾಲ್ ಕಂಟೆಂಟ್ ಇಸ್ ಕಾಲ್ಡ್ ಆಸ್ ಅ ಸೆಲ್. ಅದರದ್ದು ಸಿಂಬಾಲ್ ಫಿಕ್ಸ್ಡ್ ಕಾಲಮ್ ಇರಬೇಕು, ಫಿಕ್ಸ್ಡ್ ನೆಕ್ಸ್ಟ್ ರೋ ಇರಬೇಕು. ಫಿಕ್ಸ್ಡ್ ಕಾಲಮ್ ಆ್ಯಂಡ್ ರೋ ಇರಲೇಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ವಿ ವಿಲ್ ಯೂಸ್ ಅ ಡಾಲರ್ ಸಿಂಬಾಲ್. Dollar symbol is the right answer because we want to save that particular address should remain constant everywhere. Next question is 95th. How can you update the values of a formula cells if auto calculate mode of Excel is disabled? Auto calculate ಅಂತ ಹೇಳಿದ್ರೆ ಈಗ ನಿಮ್ಮದು ಯಾವುದೋ ಒಂದು ಫಾರ್ಮುಲಾ ಇಸ್ ಈಕ್ವಲ್ ಟು ಹಾಕಿದಾಗ ಆಟೋಮೆಟಿಕಲಿ ಅಲ್ಫಾಬೆಟಿಕಲಿ ಅದು ಫಾರ್ಮುಲಾಸ್ ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ಇಸ್ ದಿ ಆಟೋಮೆಟಿಕಲಿ ಇಟ್ ಇಸ್ ಕಮಿಂಗ್. ಹಾಗೆ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ಪ್ರೆಸ್ F9 ಕೀ ಟು ಗೆಟ್ ದಟ್ ಒನ್. ಅಲ್ಫಾಬೆಟಿಕಲಿ ನಂಗೆ ಎಲ್ಲ ಫಾರ್ಮುಲಾಸ್ಗಳು ಬೇಕಪ್ಪ ಟು ಕ್ಯಾಲ್ಕುಲೇಟ್ ದಟ್ ಪರ್ಟಿಕ್ಯುಲರ್ ಥಿಂಗ್ಸ್ ಬಿಕಾಸ್ ಐ ಫಾರ್ಗಾಟ್ ಸಮ್ ಆಫ್ ದಿ ಫಾರ್ಮುಲಾಸ್. ಅದಕ್ಕೆ F9 ನೀವು ಯಾವಾಗ ಪ್ರೆಸ್ ಮಾಡ್ತೀರಿ ಇಟ್ ವಿಲ್ ಗೆಟ್ ಆಕ್ಟಿವೇಟೆಡ್. ಓಕೆ, ಫಾರ್ ದಟ್ ಸೇಕ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, F9. ನೆಕ್ಸ್ಟ್ ಕ್ವೆಶನ್ ಇಸ್ multiple calculations can be made in single formula. ಓಕೆ, ಈಗ ನಂಗೆ ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್ಗಳು ಆಗಬೇಕಾಗಿದೆ. ಓಕೆ, ವಿತ್ ಸೇಮ್ ಫಾರ್ಮುಲಾಸ್. ಸೇಮ್ ಫಾರ್ಮುಲಾನೇ ರೆಫರೆನ್ಸ್ ಇಟ್ಕೊಂಡು ಭಾಳಷ್ಟು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ದೆರ್ ಇಸ್ ದಿ ಆಪ್ಷನ್ ಕಾಲ್ಡ್ ಅರೇ ಫಾರ್ಮುಲಾ ಅಂತ ಹೇಳ್ತೀವಿ. ಅರೇ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ವಿಚ್ ಇಸ್ ವೆರಿ ಕಾಮನ್ ಅಂತ ಹೇಳಿದ್ರೆ ನೀವು ಅಡಿಷನನ್ನೇ ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಇದ್ದೀರಿ, ಇಲ್ಲಾಂದರೆ ಕೌಂಟನ್ನೇ ಮಲ್ಟಿಪಲ್ ಟೈಮ್ಸ್ ಮಾಡ್ತಾ ಇದ್ದೀರಿ, ವಿಚ್ ಇಸ್ ವೆರಿ ಸಿಮಿಲರ್, ವಿಚ್ ಇಸ್ ಯುನಿಕ್. ಅದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ಅರೇ ಅಂತ ಹೇಳಿ ಮಾಡಿರ್ತೀವಿ. ಅರೇ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಸೆಟ್ ಆಫ್ ಸಮ್ ನಂಬರ್ಸ್. ಓಕೆ, ಫಾರ್ ದಟ್ ಸೇಕ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅರೇ ಫಾರ್ಮುಲಾ. ನೆಕ್ಸ್ಟ್ ಕ್ವೆಶನ್ ಇಸ್ 97. To return the remainder after a number is divided by divisor in Excel, the function is used. Okay, ಈಗ ಯೂಶ್ವಲಿ ನಾವೀಗ ಯಾವುದೋ ಒಂದು ನಂಬರನ್ನು ಡಿವೈಡ್ ಮಾಡ್ತಾ ಇದ್ದೀವಿ, ನನಗೆ ಏನು ಬರಬೇಕೀಗ ಅದರಲ್ಲಿರೋ ರಿಮೈಂಡರ್ ಬೇಕಾಗಿದೆ. ನಾವು ಐ ಡೋಂಟ್ ವಾಂಟ್ ದಿ ಆನ್ಸರ್ ಹಿಯರ್, ನನಗೆ ಆನ್ಸರ್ ಬೇಡ, ನನಗೇನು ಬೇಕು ಅಂತ ಹೇಳಿದ್ರೆ ರಿಮೈಂಡರ್ ಬೇಕಾಗಿದೆ. ಫಾರ್ ದಟ್ ಸೇಕ್ ಯು ಯೂಸ್ ಅ 4 mod 2 ಅನ್ನೋದನ್ನು ಯೂಸ್ ಮಾಡ್ತೀರಿ. ಇನ್ ದಟ್ ಸೆಕ್ಷನ್ ಯು ವಿಲ್ ಗೆಟ್ ಆನ್ಸರ್ 0. ಯಾಕಂತ ಹೇಳಿದ್ರೆ ನಂಗೆ ರಿಮೈಂಡರ್ ಬರಬೇಕು. ರಿಮೈಂಡರ್ ಬರಬೇಕಿತ್ತು ಅಂತ ಹೇಳಿದ್ರೆ ವಾಟ್ ಫಂಕ್ಷನ್ ಯು ಯೂಸ್, mod is the function you use to get the reminder. Next question is 98. Which of the following is an absolute cell reference in MS Excel? Absolute cell reference ಅಂತ ಹೇಳಿದ್ರೆ cell address should remain constant. For that sake, as I told you, dollar is the symbol to make that particular cell address should remain constant. ಓಕೆ, ಈಗ A1 ಅಂತ ಇದೆ ಸೆಲ್ ಅಡ್ರೆಸ್, ಅದನ್ನು ನಾನು ಆಬ್ಸಲ್ಯೂಟ್ಲಿ ಮಾಡಬೇಕಿತ್ತು ಅಂತ ಹೇಳಿದ್ರೆ ಲೈಕ್ ದಿಸ್ ಐ ನೀಡ್ ಟು ರೈಟ್ ಪರ್ಟಿಕ್ಯುಲರ್ಲಿ ದಟ್ ಆಲ್ಫಾಬೆಟ್ ಸೆಲ್ ನೇಮ್ ಆ್ಯಂಡ್ ದೆನ್ ದಟ್ ಪರ್ಟಿಕ್ಯುಲರ್ ಸೆಲ್ ನಂಬರ್. dollar symbol A and then again the dollar symbol then 1. The option D is the right answer. Next question is 99. In MS Word, superscript, subscript, strike through are known as. ಈಗ ಯೂಶ್ವಲಿ ನನಗೆ H2O, otherwise I need to write some formulas like A plus B whole square, ಈ ಟೈಪ್ ಬರಿಬೇಕಂತಿದ್ದೀನಿ. ಇಲ್ಲಾಂದರೆ ಸ್ಟ್ರೈಕ್ ಥ್ರೂ,
ಏನೋ ಒಂದು ಬರ್ದಿದ್ದೀನಿ ಅದನ್ನು ಸ್ಟ್ರೈಕ್ ಮಾಡಬೇಕಾಗಿತ್ತು. ಓಕೆ, ದೀಸ್ ಆಲ್ ಆಪ್ಷನ್ಸ್ ಆರ್ ಅವೈಲೇಬಲ್ ಇನ್ ದಿ ಫಾಂಟ್ ಎಫೆಕ್ಟ್ಸ್. ಫಾಂಟ್ ಎಫೆಕ್ಟ್ಸಲ್ಲಿ ನಮಗೆ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್ ಮತ್ತು ಸ್ಟ್ರೈಕ್ ಥ್ರೂ ಇವೆಲ್ಲ ಆಪ್ಷನ್ಸ್ಗಳು ಸಿಗ್ತದೆ. ದ ರೈಟ್ ಆನ್ಸರ್ ಇಸ್ ಫಾಂಟ್ ಎಫೆಕ್ಟ್ಸ್. ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಟೆಲ್ಸ್ ಹೌ ಮೆನಿ ನ್ಯೂಮರಿಕ್ ಎಂಟ್ರೀಸ್ ಆರ್ ದೇರ್. ಈಗ ಯೂಶ್ವಲಿ ಈಗ ಒಂದು ಪರ್ಟಿಕ್ಯುಲರ್ ರೋಸಲ್ಲಿ ಏನೋ ಒಂದು ಎಂಟ್ರೀಸ್ ಮಾಡಿದ್ದೀರಿ, ಐ ವಾಂಟ್ ಟು ನೋ ದಟ್ ಹೌ ಮೆನಿ ಎಂಟ್ರೀಸ್ ಐ ಹ್ಯಾವ್ ಡನ್. ಈಗ ಥೌಸಂಡ್ಸ್ ಆರ್ ಮಿಲಿಯನ್ಸ್ ಆಫ್ ಎಂಟ್ರೀಸ್ ಇಫ್ ಯು ಹ್ಯಾವ್ ಡನ್, ಓಕೆ, ಐ ವಾಂಟ್ ಟು ನೋ ಹೌ ಮೆನಿ ಎಂಟ್ರೀಸ್ ಆರ್ ದೇರ್. ಅದಕ್ಕೆ ಏನು ಫಾರ್ಮುಲಾಸ್ ಯೂಸ್ ಮಾಡ್ತೀರಿ? ಇಸ್ ಈಕ್ವಲ್ ಟು ಕೌಂಟ್ ಈಸ್ ದಿ ಫಾರ್ಮುಲಾ ಟು ಗೆಟ್ ಹೌ ಮೆನಿ ಎಂಟ್ರೀಸ್ ಆರ್ ಆಲ್ರೆಡಿ ಹ್ಯಾವ್ ಡನ್. ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೌಂಟ್. ಸಮ್ ಅಂತ ಹೇಳಿದ್ರೆ ಸಮ್ ಆಗ್ತದೆ, ನಮ್ ಇಸ್ ನಾಟ್ ದೇರ್. ಓಕೆ, ಇವೆಲ್ಲ ಫಾರ್ಮುಲಾಸ್ಗಳು ಇದ್ದಾವೆ, ಬಟ್ ದಟ್ ಇಸ್ ಫಾರ್ ಅ ಡಿಫ್ರೆಂಟ್ ಸೇಕ್. ದ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಥ್ಯಾಂಕ್ ಯು.